ವೆಲ್ಕಮ್ ಬ್ಯಾಕ್ ಟು ಸಿಟಿಕೆ. ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ನಂದನ್. ಹೊಸ ವಿಡಿಯೋ ಏನಂತ ಕೇಳ್ತೀರಾ? ಎದುರುಗಡೆ ಮನೆಯವ್ರಿಗೂ ಪಕ್ಕದ ಮನೆಯವ್ರಿಗೂ ಜಗಳ ಆಯ್ತಾ ಇತ್ತು. ಸೊ ಪಕ್ಕದ ಮನೆಯವ್ರ ಹತ್ರ ನ್ಯಾಯ ಇದೆ ಅಂತ ಎದುರುಗಡೆ ಮನೆ ಜೊತೆ ಯುದ್ಧ ಮಾಡಿ ಅವರು ನ್ಯಾಯ ತಂದು ಕೊಟ್ಟರು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಬಾಂಗ್ಲಾದೇಶ ಅವ್ರ ಬಗ್ಗೆ. ಬಾಂಗ್ಲಾದೇಶದಲ್ಲಿ ಎಕ್ಸಾಕ್ಟಾಗಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಮತ್ತು ಅಲ್ಲಿರೋ ಹಿಂದೂಸ್ಗೆ ಯಾಕೆ ಇಷ್ಟೊಂದು ಟಾರ್ಚರ್ ಆಗ್ತಾ ಇದೆ, ಅವ್ರನ್ನ ದೇಶದಲ್ಲೇ ಇರೋಕ್ಕೆ ಆಗ್ತಾ ಇಲ್ಲ ಅನ್ನೋ ಥರ ಕಾರಣ ಆದರೂ ಏನು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಇದನ್ನೆಲ್ಲ ನೋಡೋಣ. ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ನೀವೇನು ಬಾಂಗ್ಲಾದೇಶ್ ನೋಡ್ತಾ ಇದ್ದೀರಾ, ಅದು ಆ್ಯಕ್ಚುಲಿ ಬಾಂಗ್ಲಾದೇಶ್ ಆಗಿರಲಿಲ್ಲ. 1970ಕ್ಕಿಂತ ಮುಂಚೆ ಅದು ಬಂದು ಈಸ್ಟ್ ಪಾಕಿಸ್ತಾನ್ ಆಗಿತ್ತು. ವೆಸ್ಟ್ ಪಾಕಿಸ್ತಾನ್ ಇವಾಗ ಏನಿದೆ ಅದು ಈಸ್ಟ್ ಪಾಕಿಸ್ತಾನ್, ಬಾಂಗ್ಲಾದೇಶ್. ಸೊ ಅಲ್ಲಿರೋ ಜನ ಬಂದು ನಮಗೆ ಲ್ಯಾಂಗ್ವೇಜ್ ಬ್ಯಾರಿಯರು ಮತ್ತು ಕಲ್ಚರಲ್ ಬ್ಯಾರಿಯರ್ ತುಂಬ ಜಾಸ್ತಿ ಡಿಫ್ರೆನ್ಸ್ ಇದೆ, ಸೊ ನಮಗೆ ಸಪ್ರೇಟ್ ಕಂಟ್ರಿ ಬೇಕು ಅಂತ ಅವರು ತುಂಬ ಚಳುವಳಿ ನಡೆಸಿದ್ರು. ಇದಕ್ಕೆ ಯಾರು ಸಪೋರ್ಟ್ ಮಾಡಿದ್ರು? ಯಾವುದಾದ್ರೂ ದೇಶ ಬಂದು ಸಪೋರ್ಟ್ ಮಾಡ್ತಾ? ಫಸ್ಟ್ ದೇಶ ಬಂದು ಸಪೋರ್ಟ್ ಮಾಡಿದ್ದು ಇಂಡಿಯಾ. ಆ ಟೈಮಲ್ಲಿ ರಾಜೀವ್ ಗಾಂಧಿ ಅವರು ಪೊಲಿಟಿಕಲ್ ವೈಸ್ ಆಗಿರಲಿ, ಮಿಲಿಟರಿ ವೈಸ್ ಆಗಿರಲಿ, ಫಿನಾನ್ಷಿಯಲ್ ವೈಸ್ ಆಗಿರಲಿ ತುಂಬ ಹೆಲ್ಪ್ ಮಾಡಿದ್ರು. USA ಹೋಗಿ, USSRಗೆ ಹೋಗಿ, ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಹೋಗಿ, ಬಾಂಗ್ಲಾದೇಶಲ್ಲಿ ಜನಕ್ಕೆ ತುಂಬ ಟಾರ್ಚರ್ ಆಗ್ತಾ ಇದೆ, ವೈಲೆನ್ಸ್ ಆಗ್ತಾ ಇದೆ, ಅವ್ರಿಗೆ ಆ್ಯಕ್ಚುಲ್ ಅವ್ರ ರೈಟ್ಸ್ ನಾವು ಕೊಡಬೇಕು ಅಂತ ಅವ್ರದ್ದೆಲ್ಲ ಸಪೋರ್ಟ್ ತಗೊಂಡು ಇದರಲ್ಲಿ ಪಾಕಿಸ್ತಾನದವರು ನಮ್ಮ ಏರ್ ಬೇಸಸ್ನ ಅಟ್ಯಾಕ್ ಮಾಡಿದ್ರು. ಅಫಿಷಿಯಲ್ ಆಗಿ ವಾರ್ ಡಿಕ್ಲೇರ್ ಮಾಡಿ ಬಾಂಗ್ಲಾದೇಶಿ ಫೋರ್ಸ್ ಇಟ್ಕೊಂಡು ನಮ್ಮ ಫೋರ್ಸ್ ಇಟ್ಕೊಂಡು ಹೋದು 3 ದಿನದಲ್ಲಿ ಬಾಂಗ್ಲಾದೇಶ್ಗೆ ಫ್ರೀಡಮ್ ತಂದುಕೊಟ್ರು. ಅವರು ಕಷ್ಟಪಟ್ಟಿದ್ದಾರೆ, ಸೊ ಇದಕ್ಕೆ ನಾವು ಒಳ್ಳೆ ಸಪೋರ್ಟ್ ಮಾಡಿ ಫ್ರೀಡಮ್ ತಂದುಕೊಟ್ರು. ಬಟ್ ಇದನ್ನೆಲ್ಲ ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ ಇವಾಗ ಅವ್ರು ಹೇಳ್ತಾ ಇರೋದು ಒಂದೇ ಕಾರಣ ಏನಂದರೆ, ಬಾಂಗ್ಲಾದೇಶದಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆಲ್ಲ ಒಬ್ಬರೇ ಕಾರಣ, ಅದು ಇಂಡಿಯಾ. ನಮಗೂ ನಿಮ್ಮ ಪಾಲಿಟಿಕ್ಸ್ಗೂ ನಮಗೆ ನಿಮ್ಮ ಪಾಲಿಟಿಕ್ಸ್ ಏನಾದರೂ ಆಗಲಿ, ಒಳಗಡೆ ಏನೇ ಪಾಲಿಟಿಕ್ಸ್ ಆದರೂ ನಮ್ಗೆ ಅದು ಅವಶ್ಯಕತೆ ಇಲ್ಲ. ನೀವು ಯಾರನ್ನಾದ್ರೂ ಗೆಲ್ಲಿಸಿ, ಯಾರನ್ನಾದ್ರೂ ನೀವು ಪ್ರೈಮ್ ಮಿನಿಸ್ಟರ್ ಮಾಡಿ, ಏನಾದರೂ ಮಾಡಿ, ನಮ್ಗೆ ಅವಶ್ಯಕತೆ ಇಲ್ಲ. ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಅವ್ರ ಜೊತೆಗೆ ನಾವು ಗುಡ್ ಟರ್ಮ್ಸಲ್ಲಿ ಇರ್ತೀವಿ. ಯಾಕಂದರೆ ಟ್ರೇಡಿಂಗ್ ಮಾಡಬೇಕು, ನಾವು ಬಾರ್ಡರ್ ಶೇರ್ ಮಾಡ್ತಾ ಇದ್ದೀವಿ, ನಿಮ್ಮ ಜೊತೆ ಗುಡ್ ಟರ್ಮ್ಸಲ್ಲಿ ಇದ್ದರೆ ಬಾರ್ಡರ್ ಶೇರಿಂಗು ಕೂಡ ಸ್ಟ್ರಕ್ಚರ್ಡ್ ವೇಯಲ್ಲಿ ಇರುತ್ತೆ. ಇದಕ್ಕೆಲ್ಲ ಬೇಕು ಅಂದರೆ ಡೆಫಿನೆಟ್ಲಿ ನಾವು ಯಾವ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅವ್ರ ಹತ್ರ ಗುಡ್ ಟರ್ಮ್ಸಲ್ಲಿ ಇರಲೇಬೇಕು ನಾವು. ಸೊ ಅದಕ್ಕಾಗಿ ಮಾತ್ರ ನಾವು ನಿಮ್ಮ ಜೊತೆ ಇರ್ತೀವಿ. ಬಿಟ್ಟರೆ ನಿಮ್ಮ ದೇಶದಲ್ಲಿ ಏನು ನಡೆಯುತ್ತೆ, ಇವನ್ PM, ಓಕೆ ಇವನ್ PM ಇದ್ರೆ ಸರಿ ಬರಲ್ಲ, ಇವ್ನು ಇಳಿಸ್ ಬೇರೆಯವ್ರನ್ನ ಇದೆಲ್ಲ ನಮ್ಗೆ ಯಾಕೆ ಅವಶ್ಯಕತೆ ಇಲ್ಲ ನಮಗೆ. ಸೊ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಿದೆ ಅಂತ ಹೇಳೋದಾದ್ರೆ, ಹಸೀನಾ ಅನ್ನೋರು 15 ವರ್ಷದಿಂದನೂ ರೂಲ್ ಮಾಡ್ತಾ ಬರ್ತಾ ಇದ್ದಾರೆ. ಬಿಫೋರ್ 5 ವರ್ಷ ಮಾಡಿದ್ರು, ಮಧ್ಯದಲ್ಲಿ ಒಂದು ಗ್ಯಾಪ್ ಆಗಿತ್ತು. ಸೊ ನಿಯರ್ಲಿ ಅವರು 20 ವರ್ಷ ರೂಲ್ ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ 15 ವರ್ಷ ರೂಲ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಕಂಟಿನ್ಯೂಸ್ ಆಗಿ ಲಾಸ್ಟ್ ಒಂದು 10 ಇಯರ್ಸಿಂದ ಅವ್ರು ಏನು ಡಿಸಿಷನ್ ತಗೋತಾ ಇದ್ದಾರೆ ಅದು ಬಾಂಗ್ಲಾದೇಶ್ ಮಕ್ಕಳಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಅವ್ರ ವಿರುದ್ಧ ಅವ್ರದ್ದು ಹೆಂಗಾಗಿದೆ ಅಂದರೆ, ಅವ್ರ ವಿರುದ್ಧ ನಿಂತು ಗೆಲ್ಲಕ್ಕೂ ಆಗ್ತಾ ಇಲ್ಲ. ಸೊ ಇವಾಗ ಏನು ಮಾಡ್ತಾರೆ, ಒಬ್ಬ ಪ್ರೊಫೆಸರ್ 32 ವರ್ಷದ್ದು ಹಡ್ಡಿ ಅನ್ನೋ ಪ್ರೊಫೆಸರ್ ಬಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ನಿಜ ಒಳ್ಳೆ ರೆವಲ್ಯೂಷನ್ ಅದು. ಯಾಕಂದರೆ ಒಂದು ಪಾರ್ಟಿ ತಪ್ಪು ಮಾಡ್ತಾ ಇದೆ ಅಂದರೆ ಯಾರಾದರೂ ಇಲ್ಲ ಇದು ತಪ್ಪು, ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಎದ್ದು ನಿಂತ್ಕೊಳ್ಳೋ ತಾಕತ್ತು ಯಾರಿಗಾದ್ರೂ ಬೇಕು. ಆ ಮನುಷ್ಯ ಎದ್ದು ನಿಂತ್ಕೊಂಡು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ದ. ರೆವಲ್ಯೂಷನ್ ಕ್ರಿಯೇಟ್ ಮಾಡಿ ಮಕ್ಕಳೆಲ್ಲ ಅವ್ರಿಗೆ ಫುಲ್ ಸಪೋರ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಬೆಳೆದಿದ್ದ ರೀತಿ ನೋಡಿ, ಓಕೆ ಫೆಬ್ರವರಿಗೆ ಎಲೆಕ್ಷನ್ ಇದೆ, ಆ ಎಲೆಕ್ಷನ್ ನಿಂತ್ಕೋತೀನಿ, ಆ ಎಲೆಕ್ಷನ್ಗೆ ನಾನೇ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತೀನಿ ಅಂತಂದ್ರು. ಬಟ್ ಅದೇ ಟೈಮಲ್ಲಿ ಎಲ್ಲ ಪಾರ್ಟಿಗಳು ಬನ್ನಿ, ನಮ್ಮ ಪಾರ್ಟಿಗೆ ಸೇರ್ಕೊಳ್ಳಿ ಅಂತ ಕೂಗಿದ್ರು. ಯಾಕಂದ್ರೆ ಯಾವ ಥರ ಆಗೋಯ್ತು ಅಂದರೆ, ಇವ್ರು ಯಾವ ಪಾರ್ಟಿಗೆ ಸೇರ್ತಾರೆ ಆ ಪಾರ್ಟಿ ಬಂದು ಇವಾಗ ಈ ಬಾಂಗ್ಲಾದೇಶನ ರೂಲ್ ಮಾಡುತ್ತೆ ಅನ್ನೋ ಥರ ಸಿಗ್ನಲ್ಸ್ ಇತ್ತು. ಅಷ್ಟು ಜನ ಸಪೋರ್ಟ್ ಅವ್ರಿಗೆ ಇದ್ದಿದ್ದು. ಬಟ್ ಕೊನೆಗೆ ಏನು ಮಾಡಿದ್ರು, ಅವ್ರನ್ನ ಯಾರೋ ಸಾಯಿಸಿದ್ರು, ಶೂಟ್ ಮಾಡಿ ಸಾಯಿಸಿದ್ರು. ಇವಾಗವರೆಗೂ ಅವ್ರು ಯಾರು ಸಾಯಿಸಿದ್ರು, ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಬಟ್ ಇದು ಏನು ಗೊತ್ತಿಲ್ಲದೆ ಅವ್ರು ಮಾಡ್ತಾ ಇರೋ ಕೆಲಸ ಏನು, ಇಂಡಿಯಾನೇ ಇದಕ್ಕೆ ಕಾರಣ, ಇಂಡಿಯಾನೇ ಮಾಡಿಸಿರೋದು. ನಮ್ಗೆ ನಾವ್ಯಾಕೆ ಒಬ್ಬ ವ್ಯಕ್ತಿನ ಬಂದು ಸಾಯಿಸೋ ಥರ ಇರಲಿ, ಸರಿ ಬಿಡಿ, ಅದು ಹೋಗ್ಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಸೊ ಅವ್ರನ್ನ ಸಾಯಿಸಿದ್ರು. ಇವಾಗ ಸತ್ ಮೇಲೆ ಅವ್ರದ್ದೊಂದು ಲೀಡರ್ಶಿಪ್ ಇತ್ತು ಅಲ್ವಾ, ಅವ್ರ ಲೀಡರ್ಶಿಪ್ಪಲ್ಲಿ ಒಂದಷ್ಟು ಜನ ಗುಂಪಿತ್ತು ಅಲ್ವಾ, ಇವಾಗ ಗುಂಪನ್ನ ಲೀಡ್ ಮಾಡೋರು ಯಾರು? ಸೊ ಮಿಕ್ಕಿದ ಪಾರ್ಟಿಯವರೆಲ್ಲ ಬಂದು, ಓಕೆ ನಾವು ಲೀಡ್ ಮಾಡ್ತೀವಿ, ತಲೆ ಕೆಡ್ಸ್ಕೊಬೇಡಿ,
ನಾವು ಹಡಿದು ಬಂದು ಯಾವ್ಯಾವುದು ಅವ್ರ ಥಾಟ್ಸ್ ಏನಿದೆ ಅದನ್ನ ನಾವು ಮುಂದೆ ಮೂವ್ ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳಿದ್ದೇನು, ಅವ್ರು ಸಾಯಕ್ ಕಾರಣನು ಇಂಡಿಯಾನೇ ಕಾರಣ, ಮತ್ತೆ ಸಿಖಾ ಹಸೀನಾಗೆ ಇಂಡಿಯಾದವರು ಸಪೋರ್ಟ್ ಮಾಡ್ತಾ ಇದ್ರು, ಅವ್ರು ಏನೇನು ಬ್ಯಾಡ್ ಡಿಸಿಷನ್ ತಗೊಂಡಿದ್ದಾರೆ ಅದಕ್ಕೆಲ್ಲ ಇಂಡಿಯಾನೇ ಕಾರಣ ಅನ್ನೋ ಥರ ಜನಕ್ಕೆ ಆಂಟಿ ಇಂಡಿಯನ್ ಮೆಂಟಾಲಿಟಿನ ಕ್ರಿಯೇಟ್ ಮಾಡಿದ್ರು. ಸೊ ಇದು ಯಾವ ಥರ ಕ್ರಿಯೇಟ್ ಆಯಿತು ಅಂದರೆ, ಇಂಡಿಯಾ ಅಂದರೆ ಆಗದೆ ಇರೋ ಥರ, ಲೈಕ್ ಇಂಡಿಯಾದವರ ಓಕೆ ಅವ್ರು ಸಿಕ್ಕಿದ್ರೆ ಸಾಯಿಸ್ಬಿಡೋಣ ಆ ಥರ ಮೆಂಟಾಲಿಟಿ ಕ್ರಿಯೇಟ್ ಮಾಡಿದ್ರು. ಸೊ ಇದು ಪಾಲಿಟಿಕಲ್ ವೈಸ್ ಹಿಂಗೆ ಆಗ್ತಾ ಇದೆ ಆಯಿತಾ. ಈ ಥರ ಕೇಸ್ ಸೃಷ್ಟಿಯಾಗಿ ಪಾಲಿಟಿಕಲ್ ವೈಸ್ ಈ ಥರ ಆಗಿ ನಿಂತಿದೆ. ಬಟ್ ಇದೇ ಸೇಮ್ ಟೈಮ್ ಒಂದು ಗಾರ್ಮೆಂಟ್ಸಲ್ಲಿ ಒಬ್ರು ಕೆಲಸ ಮಾಡ್ತಾರೆ ಆಯಿತಾ. ಆ ವ್ಯಕ್ತಿ ಮ್ಯಾನೇಜರ್ಗೂ ಅವ್ರಿಗೂ ಏನೋ ಸ್ವಲ್ಪ ಸಣ್ಣದಾಗಿ ಏನೋ ಒಂದು ಇಶ್ಯೂ ಇರುತ್ತೆ. ಆದರೆ ಮ್ಯಾನೇಜರ್ ಅವರು ಹಿಂದೂಸ್ ಆದ ಕಾರಣದಿಂದ ಅವರೊಂದು ಅಡ್ವಾಂಟೇಜ್ ಏನು ತಗೋತಾರೆ ಅಂದರೆ, ನೀನು ನಮ್ಮ ಧರ್ಮನ ಬೈತೀಯಾ, ನೀನು ನಮ್ಮ ಧರ್ಮನ ರೆಸ್ಪೆಕ್ಟೇ ಮಾಡಲ್ಲ, ನೀನು ಇಂಡಿಯನು, ನೀ ಹಿಂದೂ ಆದ ಕಾರಣದಿಂದ ನೀನು ಇಂಡಿಯನ್ಗೆ ಸಪೋರ್ಟ್ ಮಾಡ್ತೀಯಾ, ಇದು ಸರಿ ಇಲ್ಲ ಅಂತ ಇಲ್ಲಿದ್ದಿದ್ದ ಜನನ ಇವನ್ ವಿರುದ್ಧ ಕಟ್ಟಿ ಪಾಪ ಅವನ್ನ ಸುಟ್ಟು ಸಾಯಿಸೇ ಬಿಟ್ರು. ಇದು ಇವನೊಬ್ಬನಿಗಾಗಿದೆ ಅಂತಂದ್ರೆ ಇಲ್ಲ, ತುಂಬಾ ಜನಕ್ಕೆ ಈ ತರ ಆಗ್ತಾ ಇದೆ. ಬೆಳಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ನೋಡಿದೆ, ಒಬ್ಬ ಹುಡುಗ ವಿಡಿಯೋ ಮಾಡ್ತಾ ನೋಡಿ ಮನೆಯೆಲ್ಲ ಹತ್ಕೊಂಡು ಉರಿತಾ ಇದೆ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ನಮ್ಮ ಹಿಂಗೆ ಹತ್ತಿ ಬೆಂಕಿ ಸುಟ್ಟಾಕ್ತಾರೆ. ಎಷ್ಟು ಇನ್ಹ್ಯೂಮನ್ ಆಗಿದೆ ಅಲ್ವಾ ಇದು. ನಿಮ್ ದೇಶದವ್ರು ಅವರು, ನಮ್ಮ ದೇಶದವ್ರಲ್ಲ. ಒಬ್ಬ ಬಾಂಗ್ಲಾದೇಶಿ ಹಿಂದೂ ಅವರು. ನೀವು ಆ ಬಾಂಗ್ಲಾದೇಶಿ ಹಿಂದೂನ ಹೋಗು, ನೀನು ಇಂಡಿಯಾಗೆ ಹೋಗು, ನೀನು ಇನ್ನೊಂದು ದೇಶಕ್ಕೆ ಹೋಗು, ನಮ್ಮ ದೇಶದಲ್ಲಿ ಇರಬೇಡ ಅಂದ್ರೆ ಎಲ್ಲಿಗೆ ಹೋಗ್ತಾರ ಅವರು? ಗುರು ಅವ್ರು ಹುಟ್ಟು ಬೆಳೆದಿರೋ ದೇಶ ಗುರು. ಅದು ಒಂದು ಧರ್ಮದಿಂದ ನೀನು ಈ ದೇಶದವನಲ್ಲ ಅಂತ ಅನ್ನೋದು ಎಷ್ಟು ಸರಿ? ಅದು ಬಹಳ ತಪ್ಪು. ನಿಮ್ಮ ದೇಶ ಮಾಡೋದು ತಪ್ಪು, ನಮ್ಮ ದೇಶ ಮಾಡೋದು ತಪ್ಪು, ಇನ್ನೊಂದು ದೇಶ ಮಾಡೋದು ತಪ್ಪು. ಅದು ಫಸ್ಟ್ ಸಿಟಿಸನ್ ಆಗಿ ಕನ್ಸಿಡರ್ ಮಾಡಿ, ಆಫ್ಟರ್ ಅದಾದ್ಮೇಲೆ ಧರ್ಮ. ಸೊ ಈ ತರ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಇನ್ನೊಂದೇನ್ ಕತೆ ಅಂದ್ರೆ, ಹಟಿ ಅವ್ರ ಅಣ್ಣನೇ ಹೇಳ್ತಾ ಇದ್ದಾರೆ, ಇಂಡಿಯಾ ಕೈವಾಡ ಇಲ್ಲ ಇದರಲ್ಲಿ. ಹಡಿ ಜೊತೆಗಿದ್ದ ಫ್ರೆಂಡ್ಸ್ಗೂ ಕೂಡ ತುಂಬಾ ಜನ ಕಣ್ಮರೆ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇವರಲ್ಲ, ಇಂಟರ್ನಲಿ ಪಾಲಿಟಿಕ್ಸ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ಯಾರು ಇನ್ನು ಕೇಳಿಸ್ಕೊಂಡು ಇನ್ನು ಇದು ಈಗ ಇಂಡಿಯಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅಂದಿದ್ದು ಎಷ್ಟು ಜೋರಾಗಿ ಹರಡುತ್ತೋ, ಅದೇ ತರ ಈಗ ಹಡ್ಡಿ ಅವ್ರ ಅಣ್ಣನೇ ಹೇಳ್ತಾ ಇದ್ದಾರೆ, ಇದು ಕಾರಣ ಬಂದು ಇಂಡಿಯಾ ಅಲ್ಲ, ಇಂಟರ್ನಲ್ ಪಾಲಿಟಿಕ್ಸೇ ಇದಕ್ಕೆ ಕಾರಣ, ಇದನ್ನ ನಾವು ಶಾರ್ಟ್ ಔಟ್ ಮಾಡಬೇಕು ಅಂತ ಅಂದಿದ್ದು ಇಷ್ಟು ಬೇಗ ಸ್ಪ್ರೆಡ್ ಆಗ್ತಾ ಇಲ್ಲ. ಇದೇ ತರ ನಮ್ದು ಪಕ್ಕದಲ್ಲಿ ನಮ್ಮ ಬಾರ್ಡರ್ ಶೇರ್ ಮಾಡ್ತಾ ಇರೋ ಪಾಕಿಸ್ತಾನದವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಾಂಗ್ಲಾದೇಶದವ್ರೆ ನಿಮ್ಗೇನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಅಥವಾ ಪ್ರಾಬ್ಲಮ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಾವು ನಿಮ್ಮನ್ನು ಬಿಟ್ಬಿಡಲ್ಲ, ನಮ್ಮ ಮಿಸೈಲ್ಸ್ಗಳು ಯಾವಾಗ್ಲೂ ಇಂಡಿಯಾ ಕಡೆ ನೋಡ್ತಾ ಇರುತ್ತೆ, ಸುಟ್ಟಿ ಅವ್ರನ್ನ ಧ್ವಂಸ ಮಾಡ್ತೀವಿ ಅಂತ. ಯಾಕೆ ಈ ಮಾತೆಲ್ಲ? ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗ್ಲೇ ನೀವೇನು ಮಾಡಿಲ್ಲ. ಸೊ ಬಿಡಿ, ಅವರು ಬೇರೆ ಪ್ಯಾರಲಲ್ ವರ್ಲ್ಡ್ ಅಲ್ಲಿ ಬದುಕ್ತಾ ಇದ್ದಾರೆ. ಪಾಕಿಸ್ತಾನ್ ಇಸ್ ಎ ಗ್ರೇಟ್ ಕಂಟ್ರಿ, ನಾವು ಇಂಡಿಯಾನ ಹಿಂಗನೋ ಅಷ್ಟೊತ್ತಲ್ಲಿ ನಾವು ಏನೋ ಫಿನಿಶ್ ಮಾಡ್ಬಿಡ್ಬೋದು ಅಂತ. ನಮ್ಮ ಕಾಂಪಿಟೇಷನೇ ಅಲ್ಲ ಅವರು, ಇರ್ಲಿ. ಸೊ ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದು ಬಾಂಗ್ಲಾದೇಶಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು. ಒಂದು ಕಂಟ್ರಿ ಇದು GDP ಗ್ರೋ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ, ಎಷ್ಟು ವರ್ಷ ಶ್ರಮ ಆಗಿರುತ್ತೆ ಅದು. ಆಕ್ಚುಲಿ ಇಂಡಿಯಾನ ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ದಾಟ್ಕೊಂಡು ಹೋಗಿತ್ತು ಬಾಂಗ್ಲಾದೇಶ್, ಇಂಡಿಯಾನ ಸೈಡ್ ಹೊಡೆದು. ಇವಾಗ ಮುಗೀತು, ಇನ್ಫ್ಲೇಷನ್ ಬಂದು ಸ್ಕೈ ಲೆವೆಲ್ ಅಲ್ಲಿ ಇದೆ. ಇಂಡಿಯಾಗೆ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಏನಂದ್ರೆ ಇನ್ಹ್ಯೂಮನ್ ಆಕ್ಟಿವಿಟೀಸ್ನ ನಮ್ಮ ಕಣ್ಣಾರೆ ನೋಡಕ್ ಆಗ್ತಾ ಇಲ್ಲ. ಪಾಪ ಹಿಂದೂಸ್ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ ಅಥವಾ ಕ್ರಿಶ್ಚಿಯನ್ ಆಗಿರ್ಲಿ, ಅವರೆಲ್ಲ ಮನುಷ್ಯರು. ಸೊ ಒಬ್ಬ ಮನುಷ್ಯನ್ಗೆ ಪ್ರಾಬ್ಲಮ್ ಆದ್ರೆ ಇನ್ನೊಬ್ಬ ಮನುಷ್ಯನೇ ಅದನ್ನ ನೋಡಿ ಅಯ್ಯೋ ಪಾಪ ಅಂತ ಅನ್ನೋದು. ಲೆಟ್ಸ್ ಬಿ ಎ ಗುಡ್ ಹ್ಯೂಮನ್ ಅಷ್ಟೇ. ಇನ್ನೂ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಈ ಕೇಸ್ ಬಗ್ಗೆ ಆದಾಗ ನಾ ಖಂಡಿತ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಬಂದು ಮೀಟ್ ಮಾಡೋಣ. ನಮಸ್ತೆ.